ಅಮೇರಿಕದ ಜೊತೆ ಕೇಂದ್ರ ಸರ್ಕಾರ ಕೃಷಿ ಒಪ್ಪಂದ ಬೇಡವೇ ಬೇಡ. ಟ್ರಂಪ್ ಅಲ್ಲಿ ಅಧ್ಯಕ್ಷರಾದ್ಮೇಲೆ ಯಾವ ರೀತಿ ಭಾರತದ ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಅದು ಬರೀ ಕೋಲಾರ ಜಿಲ್ಲೆಯಲ್ಲೇ ಇಷ್ಟ ಆದ್ರೆ ಕೋಲಾರ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡುವ ಮುಖಾಂತರ ಮತ್ತೆ ರೈತರು ಏನೇನು ಬೆಳಿತೀವಿ ಎಲ್ಲಾ ಬೆಳೆಗಳ ಸಮೇತ ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡ್ತಾರೆ. ಅಮೇರಿಕದ ಜೊತೆ ಕೇಂದ್ರ ಸರ್ಕಾರ ಕೃಷಿ ಒಪ್ಪಂದ ಬೇಡವೇ ಬೇಡ. ಯಾಕಂದರೆ ಇವತ್ತು ದೇಶದಲ್ಲಿ 35 ಕೋಟಿ ಹಾಲು ಉತ್ಪಾದಕರಿದ್ದಾರೆ, 5 ಕೋಟಿ ಮೆಕ್ಕೆಜೋಳ ಬೆಳೆದಂಥ ರೈತರಿದ್ದಾರೆ. ಅವರನ್ನು ಬಲಿ ಕೊಡಲು ಕೇಂದ್ರ ಸರ್ಕಾರ ಅಮೇರಿಕ ಜೊತೆ ಒಂದು ಕೃಷಿ ಒಪ್ಪಂದ ಮಾಡ್ಕೊತಾ ಇದೆ. ಅದು ಯಾಕೆ ಮಾಡ್ಕೊತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಟ್ರಂಪ್ ಅಲ್ಲಿ ಅಧ್ಯಕ್ಷರಾದಮೇಲೆ ಯಾವ ರೀತಿ ಭಾರತದ ಮೇಲೆ ತಮ್ಮ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಗೊತ್ತು. ಅಲ್ಲಿನ ಕೆಲಸ ಮಾಡೋರು ಕೂಡ ಭಯಭೀತರಾಗುವಂಥ ಜೊತೆಗೆ ಪ್ರತಿಯೊಂದು ವಸ್ತು ಮೇಲೆ ಶುಲ್ಕ ವಿಧಿಸುವ ಮುಖಾಂತರ ರೈತರನ್ನು ಶೋಷಣೆ ಮತ್ತು ಗ್ರಾಹಕರನ್ನು ನಮ್ಮ ದೇಶದ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇವತ್ತು ಅಮೇರಿಕ ಜೊತೆ ಕೃಷಿ ಒಪ್ಪಂದ ಮಾಡಿಕೊಂಡು ಇವತ್ತು ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತೀವಿ, ಹಾಲು ಹೈನೋದ್ಯಮಕ್ಕೆ ಮಾರಕವಾದ ಉತ್ಪನ್ನಗಳನ್ನು ಆಮದು ಮಾಡ್ಕೊತೀವಿ ಅಂದರೆ ಇದು ಯಾವ ನ್ಯಾಯ? ಇನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ದೆಹಲಿಯಲ್ಲಿ ಆದಂಥ ಹೋರಾಟದ ಹಾದಿ ನಾವು ತುಳಿಬೇಕಾಗ್ತದೆ. ಯಾಕಂದರೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟಿರುವಂಥದ್ದು ಹೈನೋದ್ಯಮ. ಆ ಹೈನೋದ್ಯಮಕ್ಕೆ ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಳ್ಳಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತಿದಿನ 3 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಅದು ಬರೀ ಕೋಲಾರ ಜಿಲ್ಲೆಯಲ್ಲೇ ಇಷ್ಟಾದರೆ ಇನ್ನು ದೇಶಾದ್ಯಂತ ಎಷ್ಟಾಗ್ಬೋದು ಅದನ್ನು ಲೆಕ್ಕ ಮಾಡ್ಕೋಬೋದು. ಇಲ್ಲಿ ಉತ್ಪಾದನೆ ಆಗುವಂಥ ಹಾಲು ಉತ್ಪನ್ನಗಳಿಗೆ ಜೋಳ ಬೆಳೆದಂಥ ರೈತರಿಗೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಯಾವುದನ್ನ ಒಂದು ಕೈಗಾರಿಕೆಗಳು ಅದರಲ್ಲಿ ಯಾವುದೋ ಒಂದು ಉತ್ಪನ್ನಗಳು ಮಾಡ್ಬೋದು ಅಂತೇಳಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಈಗ ಅಮೇರಿಕಾದಲ್ಲಿ ಆ ದೊಡ್ಡಣ್ಣನ ಒಂದು ನೀತಿ ಖಂಡಿಸೋದು ಬಿಟ್ಬಿಟ್ಟು ಅವ್ರ ಜೊತೆ ಕೃಷಿ ಒಪ್ಪಂದ ಮಾಡಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ದೇಶದ ರೈತರನ್ನು ಬಲಿ ಕೊಡೋದು ಯಾವ ನ್ಯಾಯ? ಈ ಕೂಡಲೇ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ರೈತರ ಕಟ್ಟೆ ಅಂದರೆ ಕೋಪ ಕೈಗೆ ಬರೋ ಮೊದಲು ನೀವು ಅಮೇರಿಕ ಜೊತೆ ಏನು ಕೃಷಿ ಒಪ್ಪಂದ ಮಾಡ್ಕೊತಾ ಇದ್ದೀರಾ ಅದು ರದ್ದಾಗಲೇಬೇಕು. ಯಾವುದೇ ಕಾರಣಕ್ಕೂ ಹೈನೋದ್ಯಮದಿರ್ಬೋದು ಮತ್ತು ಜೋಳ ಇರ್ಬೋದು ಆಮದು ನೀತಿಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಈ ದೇಶದಲ್ಲಿ ಬೆಳೆಯುವಂತಹ ಉತ್ಪನ್ನಗಳಿಗೆ ಇಲ್ಲೇ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿ ರೈತರ ಹಿತಾತ್ ಕಾಯಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಸಾಂಕೇತಿಕವಾಗಿ ಕೋಲಾರ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡುವ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು ಸ್ಪಂದಿಸಿ ಈ ಒಂದು ಅಮೇರಿಕ ಜೊತೆ ಕೃಷಿ ಒಪ್ಪಂದ ಕೈ ಬಿಡದೇ ಇದ್ದರೆ ದೇಶಾದ್ಯಂತ ಎಲ್ಲ ರೈಲ್ವೆ ರಕೋ ಕಾರ್ಯಕ್ರಮ ಮಾಡುವ ಎಚ್ಚರಿಕೆಯ ಜೊತೆಗೆ ದೇಶವನ್ನು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಜಾನುವಾರುಗಳು ಮತ್ತು ಜೋಳ ಮತ್ತು ರೈತರು ಏನೇನು ಬೆಳಿತೀವಿ ಎಲ್ಲ ಬೆಳೆಗಳ ಸಮೇತ ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡ್ತಾರೆ. ಸರ್ಕಾರ ಮುಕ್ತ ವ್ಯಾಪಾರ ನೀತಿ ಅನುಸರಿಸ್ತಾ ಇದೆ. ಅಮೆರಿಕಾದಿಂದ ಸುಂಕರಹಿತ ಆಮದನ್ನ ಮಾಡ್ಕೊಳ್ತಾ ಇದೆ. ನಮ್ಮ ವಸ್ತುಗಳಿಗೆ ಮಾತ್ರ ಅಮೆರಿಕ 40% 50% ಏನು ಇವತ್ತು ಸುಂಕ ಅಲ್ಲಿ ವಿಧಿಸ್ತಾ ಇದ್ದಾರೆ, ಟ್ಯಾಕ್ಸ್ ವಿಧಿಸ್ತಾ ಇದ್ದಾರೆ. ಇವಾಗ ಅವ್ರು ಬೆಳೆದಿರ್ತಕ್ಕಂಥ ಅದನ್ನ ನಾವು ಸುಂಕರಹಿತವಾಗಿ ತಗೊಂಡ್ಬಂದು ಇವತ್ತು ಏನು ಭಾರತ 150 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 90% ರೈತರು ಒಂದು ಕೃಷಿ ವ್ಯವಸಾಯ ಮತ್ತು ವ್ಯವಸಾಯ ಅವಲಂಬಿಸಿರ್ತಕ್ಕಂಥ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಗಳು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಿ ಹಾಕಬಾರ್ದು. ಮತ್ತೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನಿದೆ ಇವ್ ಕಾಂಗ್ರೆಸ್ ಸರ್ಕಾರ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಯಾಕೆ ಇವರು ದಂಗೆ ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು? ಯಾಕೆ ಇವತ್ತು ಬಂದು ಕರೆ ಕೊಟ್ಟು ನರೇಂದ್ರ ಮೋದಿ ಅವರು ಕರ್ನಾಟಕದ ಕಡೆ ತಿರುಗಿ ನೋಡಿ ಮತ್ತೆ ರೈತರ ಕಡೆ ತಿರುಗಿ ನೋಡಿ ರೈತರು ಏನು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಇವ್ರು ಯಾಕೆ ಇವತ್ತು ರೈತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಇವರೆಲ್ಲರೂ ಕಳ್ರೆ ಅನಿಸ್ತದೆ. ಯಾಕಂದ್ರೆ ಒಳಗೊಳಗೆ ಇವರೆಲ್ಲ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದನೂ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರು ರೈತರನ್ನ ಹಿತ ಕಾಪಾಡ್ತಾ ಇಲ್ಲ. ರೈತರ ಹಿತನ ರೈತರೇ ಕಾಪಾಡ್ಕೊಬೇಕು. ಆದ ಕಾರಣದಿಂದ ನಾವು ಇವತ್ತೇನು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇದು ಇಡೀ ರಾಜ್ಯಾದ್ಯಂತ ದಂಗೆ ಹೇಳುತ್ತೆ. ಯಾಕಂತಂದ್ರೆ ಇವತ್ತು ಏನು 35 ಕೋಟಿ ಈ ಹಾಲು ಉತ್ಪಾದಕರಿದ್ದಾರೆ, 5 ಕೋಟಿ ಮೆಕ್ಕೆಜೋಳ ಉತ್ಪಾದಕರಿದ್ದಾರೆ. ಇವ್ರಿಗೆ ಕರೆಕ್ಟಾಗಿ ಇವ್ರು ಸೂರು ಕೊಡಕ್ಕೆ ಮತ್ತೆ ಇವ್ರಿಗೆ ಬೆಂಬಲ ಬೆಲೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇನ್ನು ಅಲ್ಲಿಂದ ತರಿಸ್ಕೊಂಡು ಇವ್ರು ಏನು ಜನಗಳನ್ನ ಉದ್ಧಾರ ಮಾಡ್ತಾರೆ ಅನ್ನೋದು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಕೋಲಾರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು ಕೃಷಿಕರಿದ್ದಾರೆ ಮತ್ತೆ ಹೈನೋದ್ಯಮ ಇವರಿದ್ದಾರೆ ಅವರೆಲ್ಲ ದಂಗೆ ಹೇಳೋ ಕಾಲ ಅತಿ ಶೀಘ್ರದಲ್ಲಿ ಆಗುತ್ತೆ. ಆದ್ದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರನೂ ಇವತ್ತು ಏನು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ರೈತರಿಗೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ನೀವು ಹೆಂಗೋ ಇವಾಗ ಸೆಷನ್ ನಡೀತಾ ಇದೆ, ಸೆಷನ್ ಅಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಅದೇ ರೀತಿಯಾಗಿ ಏನು ಇವತ್ತು ಈ ರೈತರಿದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನೀವು ಒಂದು ಮೆಮೊರಂಡಮ್ ಕೊಟ್ಟು ಇಲ್ಲವಾದ್ರೆ ಅದನ್ನ ತಿರಸ್ಕಾರ ಮಾಡಿ ನಮ್ಮ ರಾಜ್ಯಕ್ಕೆ ಬರಬಾರ್ದು, ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಬರಬಾರ್ದು.
ಅಮೆರಿಕದಿಂದ ತರಿಸ್ಕೊಳ್ತಕ್ಕಂಥ ಹಾಲು ಇರ್ಬೋದು, ಹಾಲು ಉತ್ಪನ್ನಗಳಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ನಮ್ಮ ರಾಜ್ಯಕ್ಕೆ ಅದನ್ನ ಬಹಿಷ್ಕಾರ ಮಾಡ್ಬೇಕಂತೇಳಿ ನೀವು ಇವತ್ತಿನ ಸೆಷನ್ ಅಲ್ಲಿ ಅದನ್ನ ಘಂಟಾಘೋಷವಾಗಿ ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರ ಹಿತ ಕಾಪಾಡಬೇಕಂತ ಹೇಳ್ತಾ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ನಿಲ್ಲಿಸದೇ ಇದ್ದ ಪಕ್ಷದಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದಾವೆ ರೈಲ್ವೆ ಸ್ಟೇಷನ್ ಎಲ್ಲಾ ರೈಲುಗಳನ್ನು ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡ್ಬೇಕಾಗಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ದೇಶದಲ್ಲಿ ಅಂತ ಬೆಳೆದಂಥ ಮೆಕ್ಕೆಜೋಳ ಇರ್ಬೋದು, 35 ಕೋಟಿ ಜನಸಂಖ್ಯೆ ಇವತ್ತು ಹಾಲು ಉತ್ಪನ್ನ ಅಂದರೆ ಗ್ರಾಮೀಣ ಪ್ರದೇಶ ಹಸುವನ್ನು ಕಟ್ಕೊಂಡು ಒಂದು ಸ್ವಾಭಿಮಾನದ ಜೀವನ ಮಾಡ್ತಾ ಇದ್ದಾರೆ. ಅಂತ ನಾವು ಉತ್ಪಾದನೆ ಮಾಡುವಂತಹ ಅದು ನಮ್ಮ ಕೋಲಾರ ಜಿಲ್ಲೆನೇ ತಗೊಳ್ಳಿ, ಇನ್ನು ಮುಂದೆ ಡೈಲಿ 2 ಲಕ್ಷ ಲೀಟ್ರ್ ಹಾಲು ನಾವು KMF ಕೊಡ್ತೀವಿ, ಚಿಕ್ಕಬಳ್ಳಾಪುರ ಬಿಟ್ಟು ಬರೀ ಕೋಲಾರಲ್ಲಿ. ಅಂಥದ್ರಲ್ಲಿ ಉತ್ಪನ್ನಗಳನ್ನು ಬೇಜಾನು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಅಂದರೆ 35 ಕೋಟಿ ಏನು ಹಾಲು ಉತ್ಪಾದಕರಿದ್ದಾರೆ ಮತ್ತು 5 ಕೋಟಿ ಜೋಳ ಬೆಳೆಗಾರರಿದ್ದಾರೆ. ಇವರು ಬೆಳೆದಿರೋದಕ್ಕೆ ಸೂಕ್ತವಾದ ಮಾರ್ಕೆಟ್ ಮಾಡ್ತಾ ಇಲ್ಲ. ಈ ಏಕಾಏಕಿ ಅಮೇರಿಕ ಜೊತೆ ಕೃಷಿ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗೈತೆ. ಆ ಒಂದು ನೀತಿಯನ್ನು, ಅದು ಕೃಷಿ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಮೇರಿಕಾದಿಂದ ಮೆಕ್ಕೆಜೋಳ ಇರ್ಬೋದು, ಹಾಲಿನ ಉತ್ಪನ್ನಗಳಿರ್ಬೋದು ನಮ್ಮ ದೇಶಕ್ಕೆ ಆಮದು ಮಾಡ್ಕೋಬಾರ್ದು. ಯಾಕಂದರೆ ನಾವು ಯಾವ ರೀತಿ ಯಾವುದಿಲ್ಲ ಅದನ್ನು ಆಮದು ಮಾಡ್ಕೊಳ್ಳಿ, ಇರೋದನ್ನೇ ಬಿಟ್ಟು ನಾವು ಆಮದು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿನ ದೇಶದ ರೈತರು ಏನಾಗಬೇಕು? ಆ ಒಂದು ರೈತರ ಹಿತದೃಷ್ಟಿಯಿಂದ ನಾವು ರಾಜ್ಯಾದ್ಯಂತ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದು ಯಾಕಂದ್ರೆ ಇಲ್ಲ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಬೇಕು, ಇಲ್ಲ ರೈಲ್ವೆ ಇಲಾಖೆಯಿಂದ ಮುಖಂಡರು ನಾವು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡಿ ನಾವು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗೆ ನಿಮ್ಮ ಮುಖಾಂತರ ಕಳಿಸ್ತಾ ಇದ್ದೀವಿ. ಏನಾದರೂ ಅವರು ಅಮೇರಿಕ ಜೊತೆ ಕೃಷಿ ಒಪ್ಪಂದ ಮಾಡಿಕೊಂಡಿದ್ದೇ ಆದರೆ ನಾವು ಖಂಡಿತವಾಗ್ಲೂ ಹೇಳ್ತೀನಿ, ನಾವು ಬೆಳೆಯೋ ಮೆಕ್ಕೆಜೋಳ ನಮ್ಮ ಹಸುಗಳು ಸಮೇತ ಎಲ್ಲ ರೈಲ್ವೆ ರಕೋ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳು ಮಾಡ್ತೀವಿ ಅಂತೇಳಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒಂದು ಎಚ್ಚರಿಕೆಯ ಒಂದು ಮನವಿಯನ್ನು ನೀಡುವ ಮುಖಾಂತರ ನಮ್ಮ ದೇಶದ ರೈತರ ಹಿತ ಕಾಯಬೇಕು ಅಂತೇಳಿ ಮನವಿ ಮಾಡ್ತೀವಿ.